नरेंद्र दामोदर दास मोदी मैं संघ के प्रधानमंत्री के रूप में अपने कर्तव्यों का निर्वहन करूंगा। ನಮೋ ಪದಗ್ರಹಣಕ್ಕೆ 1 ಗಂಟೆ 20 ನಿಮಿಷ ಬಾಕಿ. ರಾಷ್ಟ್ರಪತಿ ಭವನದತ್ತ ಆಗಮಿಸ್ತಾ ಇರುವಂತಹ ಗಣ್ಯಾತಿ ಗಣ್ಯರು, ಅತಿಥಿಗಳು ಕರ್ನಾಟಕ ಭವನದಿಂದ ರಾಷ್ಟ್ರಪತಿ ಭವನದತ್ತ ವಿ ಸೋಮಣ್ಣ ತೆರಳಿದ್ದಾರೆ. 7 ಗಂಟೆ 15 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿರುವಂತಹ ಸಂಸದರು 1 ಗಂಟೆ 20 ನಿಮಿಷ ಮಾತ್ರ ಬಾಕಿ ಇದೆ. ಕೇವಲ 1 ಗಂಟೆ 20 ನಿಮಿಷ ಮಾತ್ರ ಬಾಕಿ. ಕರ್ನಾಟಕ ಭವನದಿಂದ ರಾಷ್ಟ್ರಪತಿ ಭವನದತ್ತ ತೆರಳಿದಂತಹ ಸೋಮಣ್ಣ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಇರ್ತಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ, ಮೋದಿ 3.0 ಕ್ಯಾಬಿನೆಟ್ನಲ್ಲಿ ಸೋಮಣ್ಣ ಅವರು ಇರ್ತಾರೆ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ ಮೋದಿಯವರ 3.0 ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತೇಳಿ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ. ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ ನೀವು ಗಮನಿಸ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ. ಲೈವ್ ದೃಶ್ಯಾವಳಿ. ಬೇರೆ ಬೇರೆ ದೇಶಗಳಿಂದ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೆ ವಿಶೇಷವಾದಂಥ ಆಹ್ವಾನವನ್ನು ಕೊಡಲಾಗಿದೆ. ಇವತ್ತು ವಿಶೇಷ ಆಹ್ವಾನಿತರೇನಿದ್ದಾರೆ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ಅವರಿಗೆ ಔತಣಕೂಟವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ರಾಷ್ಟ್ರಪತಿ ಭವನದಲ್ಲಿ. ಈ ಕಾರ್ಯಕ್ರಮದ ಬಳಿಕ ಔತಣಕೂಟ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಗಣ್ಯಾತಿ ಗಣ್ಯರಿಗೆ ರಾಷ್ಟ್ರಪತಿ ಭವನದಲ್ಲಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 140 ಕೋಟಿ ಭಾರತೀಯರ ಗೌರವದ ಪ್ರತೀಕ ಪ್ರಧಾನಿ ಹುದ್ದೆ. ಅಂತಹ ಪ್ರಧಾನಿ ಹುದ್ದೆಯನ್ನು ಸತತ 3ನೇ ಬಾರಿ ಅಲಂಕರಿಸ್ತಿರುವಂತಹ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು. ಯಾವ್ಯಾವ ಸಮಯಕ್ಕೆ ಯಾರ್ಯಾರು ಏನೇನು ಅಧಿಕಾರ ಹೊಂದಬೇಕು ಅನ್ನೋದು ಭಗವಂತನ ಪ್ರೇರಣೆ. ಹಾಗಾಗಿ ಮೋದಿ ಮತ್ತು ಪ್ರಧಾನಿ ಆಗ್ಬೇಕನ್ನೋದು ನಮ್ಮ ದೇಶದ ಭಾಗ್ಯ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಹಿಂದೂ ಧರ್ಮ, ಸನಾತನ ಧರ್ಮದ ಉಳಿವಿಗಾಗಿ ಮೋದಿಯವರು ಪ್ರಧಾನಿ ಆಗಿದ್ದು ನಮ್ಮ ಇಡೀ ದೇಶದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಪ್ರಜೆಗಳು ಸ್ವಾಗತ ಮಾಡ್ತಕ್ಕಂಥ ಒಂದು ಕೆಲಸ ಈ ವರ್ಷ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತೇವೆ. ನಮ್ಮ ದೇಶ ಎಲ್ಲ ಗಾಂಧೀಜಿಯವರು ಏನು ಬಯಸ್ತಿದ್ದಾರಲ್ಲ, ರಾತ್ರಿ 12 ಗಂಟೆಗೆ ಒಬ್ಬ ಯುವತಿ ನಿರ್ಭೀತವಾಗಿ ನಡಿಬೇಕು ಅಂತ. ಅದಕ್ಕೆ ಬಸವಾದಿ ಶರಣರ ಅವರಿಗೆ ಬಸವಾದಿ ಶರಣರ ಬಗ್ಗೆ ಗೊತ್ತದ, ಅನುಭವ ಮಂಟಪದ ಬಗ್ಗೆ ಗೊತ್ತದ. ಅದಕ್ಕೆ ಬಸವಾದಿ ಶರಣರ ತತ್ವಗಳನ್ನು ಅವರ ಆಚರಣೆಯಲ್ಲಿ ತಂದರು ಅಂತಂದ್ರೆ ಜಗತ್ತಿನಲ್ಲಿ ಭಾಳ ದೊಡ್ಡ ಶ್ರೇಷ್ಠ ಪ್ರಧಾನಿ ಅನಿಸ್ಕೋತಾರೆ, ಭಾಳ ದೊಡ್ಡ ಪೊಲಿಟಿಷಿಯನ್. ಅವ್ರದ್ದು ಕೀರ್ತಿನೂ ಬೆಳೀತದೆ. ಮತ್ತು ಈ ಬಸವಾದಿ ಶರಣರ ತತ್ವ ಜನಮನದಲ್ಲಿ ಮೂಡಿತು ಅಂತಂದ್ರೆ ಬಂತು ಅಂತಂದ್ರೆ ಗಾಂಧೀಜಿಯವರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್
ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.